ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ 4 ರಾತ್ರಿಯನ್ನ ಕಳೆದಿದ್ದಾರೆ. ಉಲ್ಲದ ಮನಸ್ಸಿನಿಂದಲೇ ಜೈಲೂಟ ಸೇವಿಸಿದ್ದು ಸರಿಯಾಗಿ ನಿದ್ದೆ ಇಲ್ಲದೆ ಮಾನಸಿಕ ಒತ್ತಡದಲ್ಲಿದ್ದಾರೆ. ಮತ್ತೊಂದೆಡೆ ಪವಿತ್ರ ಗೌಡ ಮಗಳನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾಳೆ. ದರ್ಶನ್ ಮತ್ತು ಪವಿತ್ರ ಬಂಧನವಾಗಿ 15 ದಿನಗಳಾಯಿತು. ಜೈಲಲ್ಲಿ ಕಂಬಿ ಎಣಿಸ್ತಿರೋ ಎಲ್ಲ ಡಿ ಗ್ಯಾಂಗ್ ಆರೋಪಿಗಳ ವಿರುದ್ಧ ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. ದರ್ಶನ್ ಗ್ಯಾಂಗ್ ಮಾಡಿರೋ ಕ್ರೌರ್ಯಕ್ಕೆ ಸಾಕ್ಷ್ಯ ಸಮೇತ ರಿಪೋರ್ಟ್ ರೆಡಿ ಮಾಡುತ್ತಿದ್ದಾರೆ. ಆದ್ರೀಗ ಪೊಲೀಸರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್, ಪೊಲೀಸರಿಗೆ ಸಾಕ್ಷ್ಯನಾಶ ಆತಂಕ. 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ಪ್ಲಾನ್. ಆದ್ರೀಗ ದರ್ಶನ್ಗೆ ಇರುವ ರಾಜಕೀಯ ನಂಟು, ಅಭಿಮಾನಿಗಳ ಬಳಗವೇ ತನಿಖೆಗೆ ತೊಡಕಾಗುವ ಆತಂಕ ಶುರುವಾಗಿದೆ. ಇಡೀ ಕೇಸ್ನ ಸಾಕ್ಷ್ಯ ನಾಶವಾಗುವ ಆತಂಕ ಪೊಲೀಸರಿಗೆ ಕಾಡ್ತಿದೆ. ಹೀಗಾಗಿ 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪ್ಲಾನ್ ಮಾಡಿದ್ದಾರೆ. 6-7 ತಿಂಗಳಲ್ಲಿ ಟ್ರಯಲ್ ಮುಗಿಸೋಕೆ ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 140ಕ್ಕೂ ಹೆಚ್ಚು ಸಾಕ್ಷ್ಯ ಪಟ್ಟಿ, 10ಕ್ಕೂ ಹೆಚ್ಚು ಸಾಕ್ಷಿಗಳು. ಪತ್ತೆಯಾಗಲೇ ಇಲ್ಲ ರೇಣುಕಾಸ್ವಾಮಿ ಮೊಬೈಲ್ ಫೋನ್. 18 ದಿನಗಳ ತನಿಖೆಯಲ್ಲಿ ಪೊಲೀಸರು ರಕ್ತದ ಕಲೆ, ಕೂದಲು, ಮೊಬೈಲ್ ಟವರ್, ಮೆಸೇಜ್ಗಳು ಸೇರಿದಂತೆ 140ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಸಾಕ್ಷಿ ಹೇಳಲು ರೆಡಿಯಾಗಿದ್ದಾರೆ. ಆದರೆ ಈವರೆಗೆ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ಡೂಪ್ಲಿಕೇಟ್ ಸಿಮ್ ಖರೀದಿಸಿ ಇಮೇಲ್, ಫೋನ್ ನಂಬರ್ ಮೂಲಕ ಸಾಕ್ಷಿ ಸಂಗ್ರಹಕ್ಕೆ ಖಾಕಿ ಮುಂದಾಗಿದೆ. ಸೆಂಟ್ರಲ್ ಜೈಲಲ್ಲಿ 4ನೇ ರಾತ್ರಿ ಕಳೆದ ದರ್ಶನ್. ಜೈಲಿಗೆ ಬಂದ ಮಗಳನ್ನ ತಬ್ಬಿ ಕಣ್ಣೀರಿಟ್ಟ ಪವಿತ್ರ ಗೌಡ. ಇನ್ನು ದರ್ಶನ್ ನೋಡುವುದಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್ ಜೈಲಿಗೆ ಬಂದು ಹೋಗಿದ್ರು. ಈಗ ಪವಿತ್ರ ಗೌಡ ತನ್ನನ್ನ ನೋಡಲು ಬಂದಿದ್ದ ಮಗಳನ್ನ ನೋಡಿ ಕಣ್ಣೀರಿಟ್ಟಿದ್ದಾಳಂತೆ. ಸಿಎಂ ಮುಂದೆ ರೇಣುಕಾಸ್ವಾಮಿ ಹೆತ್ತವರ ಕಣ್ಣೀರು. ರೇಣುಕಾಸ್ವಾಮಿ ಕುಟುಂಬಸ್ಥರು ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಬಳಿಕ ಮಾತನಾಡಿದ ರೇಣುಕಾಸ್ವಾಮಿ ತಂದೆ ಸಿಎಂ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ, ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಾವೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ. ಒಂದೆಡೆ ದರ್ಶನ್ ಮತ್ತು ಸಹಚರರ ಕೃತ್ಯಕ್ಕೆ ರಾಜ್ಯದ ಹಲವೆಡೆ ಖಂಡನೆ ವ್ಯಕ್ತವಾಗಿದೆ. ಪ್ರತಿಭಟನೆಗಳು ಕೂಡ ನಡೆಯುತ್ತಿವೆ. ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅಭಿಮಾನಿಗಳು ದರ್ಶನ್ ಭೇಟಿಗೆ ಬರ್ತಿದ್ದಾರೆ. ಪೊಲೀಸರು ಬುದ್ಧಿ ಹೇಳಿ ವಾಪಸ್ ಕಳಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.